2025ರಂದು ನನಗೆ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇದ್ದಿದ್ದಿಲ್ಲ. ಅದು ಕೂಡ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿಕೊಂಡು ನಾನು ಯೂಟ್ಯೂಬನ್ನು ದಿನಾಂಕ 25/9/2025ರಂದು ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೇನೆ. ಈಗ ನಾನು ಮೊದಲೇ ಬಾರಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುತ್ತಿದ್ದೇನೆ. ಅದು ಒಂದು ಸರ್ಕಾರಿ ಸ್ಕೀಮ್ನ ಮಾಹಿತಿ ನೀಡುವುದರ ಮೂಲಕ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಲು ಇಷ್ಟಪಟ್ಟಿದ್ದೀನಿ. ಅದು ಯಾವುದು ಅಂತಂದರೆ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್. ಈ ಸ್ಕೀಮ್ ಬಗ್ಗೆ ಜನರಿಗೆ ಸಾಕಷ್ಟು ಕುತೂಹಲಕಾರಿ ಅಪನಂಬಿಕೆಗಳು ಇವೆ. ಇದು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಒಳ್ಳೆಯ ವಿಶ್ವಾಸಾರ್ಹ ಯೋಜನೆಯಾಗಿದೆ. ಇದು ಹೇಗಪ್ಪ ಅಂತಂದರೆ ತಾವು ತಮ್ಮ ಬ್ಯಾಂಕ್ ಖಾತೆಗಳನ್ನು ಏನು ಹೊಂದಿರ್ತೀರ ಆ ಬ್ಯಾಂಕ್ ಖಾತೆಗಳ ಮೂಲಕ ಹಣ ಡಿಡಕ್ಷನ್ ಆಗಿ ನಿಮಗೆ ನಂತರ 60 ವರ್ಷದ ನಂತರ ನಿಮಗೆ ಪೆನ್ಷನ್ ಲಾಗು ಆಗುತ್ತೆ. ಅದು 18ರಿಂದ 40 ವರ್ಷವಾಗಿರ್ತಕ್ಕಂಥ ಜನರಿಗೆ ಅಷ್ಟೇ. ಅದು ಯಾರಾದರೂ ಮಾಡಿಸ್ಬೋದು. ಸಾಮಾನ್ಯ ಜನರು, ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು, ಆನಂತರ ಮತ್ತೊಬ್ಬರ ಜಮೀನುಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು, ಅಗಸರಾಗಿರ್ಬೋದು, ಯಾವೆಲ್ಲ ಜನರು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಜನರು ಈ ಸ್ಕೀಮ್ ಬಗ್ಗೆ ಮಾಹಿತಿ ತೊಗೊಂಡು ನೀವು ನೋಂದಣಿ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದೇ ಒಂದು ಮೋಸ ಇಲ್ಲ. ಯಾಕಂದರೆ ಅದು ಸಂಪೂರ್ಣ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿಯಾಗಿರ್ತದೆ. ಇನ್ ಕೇಸ್ ನಿಮಗೆ ಬೇಡವಾದರೂ ಕೂಡ ನಿಮಗೆ ಮಧ್ಯಂತರ ಅವಧಿಯಲ್ಲಿ ಹಣವನ್ನು ಮರುಪಾವತಿ ಮಾಡ್ತಾರೆ. ಆದರೆ ಇದಕ್ಕೆ ಯಾವುದೇ ಕೂಡ ಲಾಭಾಂಶ ಕೊಡುವುದಿಲ್ಲ. ನೀವು ಕಟ್ಟಿರ್ತಕ್ಕಂಥ ಹಣವನ್ನು ಮಾತ್ರ ನೀಡುತ್ತಾರೆ. ಇದಕ್ಕೆ ಮಾತ್ರ 100ಕ್ಕೆ 100ರಷ್ಟು ಅದು ಬದ್ಧವಾಗಿರುತ್ತದೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳು ಕೂಡ ಸಾಯುವವರೆಗೂ ಕೂಡ ಹಣವನ್ನು ಪಡಿಬೋದು. ಅದು 1,000 ಆಗಿರ್ಬೋದು, 2,000 ಆಗಿರ್ಬೋದು, 3,000 ಆಗಿರ್ಬೋದು, 4,000 ಆಗಿರ್ಬೋದು, 5,000 ಆಗಿರ್ಬೋದು, ತಗೋಬೋದು. ಆದರೆ ಆ ಒಂದು ಹಣಕ್ಕೆ ಅನುಗುಣವಾಗಿ ಪ್ರೀಮಿಯಮ್ ತಮ್ಮ ಖಾತೆಯಿಂದ ಹಣ ಕಟ್ಟಾಗುತ್ತೆ. ನಂತರ 60 ವರ್ಷದ ನಂತರ ನಿಮಗೆ ಪೆನ್ಷನ್ ಲಾಗೋಗುತ್ತೆ. ಇನ್ ಕೇಸ್ ನೀವು ಪಡೆಯುವಂಥವರು ಇನ್ ಕೇಸ್ ಏನಾದರೂ ಮರಣ ಹೊಂದಿದಲ್ಲಿ ನಾಮಿನಿಗೂ ಕೂಡ ಇದರ ಉಪಯೋಗ ಅನುಕೂಲವಾಗುತ್ತದೆ. ಇದು 18ರಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನು ಮಾಡಿಸ್ಬೋದು. ಅದರ ಮೇಲುಗಡೆ ಇರ್ತಕ್ಕಂಥ ವಯಸ್ಸಿನವರು ಯಾರೂ ಮಾಡಿಸಲು ಬರುವುದಿಲ್ಲ. ಇದು ಒಳ್ಳೆಯ ವಿಶ್ವಾಸಾರ್ಹ ಕೇಂದ್ರ ಸರ್ಕಾರದ ಸೆಕ್ಯೂರ್ ಆಗಿರ್ತಕ್ಕಂಥ ಸ್ಕೀಮ್ ಆಗಿದೆ. ಅದಕ್ಕೋಸ್ಕರ ನನಗೆ ಇದರ ಬಗ್ಗೆ ಸಂಪೂರ್ಣ ನಂಬಿಕೆ ಬಂದಿದೆ. ಮತ್ತು ಮೇಲಾಗಿ ಕೂಡ ನಾನು ಕೂಡ ಇದನ್ನು 2018ರಲ್ಲಿ ಈ ಸ್ಕೀಮ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಬಟ್ ಆದರೆ ನನಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕುಟುಂಬ ಸಮಸ್ಯೆ ಇದ್ದಿದ್ದರಿಂದ ನಾನು ಹಣವನ್ನು ಮರುಪಾವತಿಯಾಗಿ ಪಡೆದುಕೊಂಡಿರ್ತೇನೆ. ಆದ ಕಾರಣ ಇದ್ರ ಬಗ್ಗೆ ಸಂಪೂರ್ಣ ನನಗೆ ವಿಶ್ವಾಸ ಬಂದಿದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ತಮಗೂ ಕೂಡ ನನಗಾಗಿರ್ತಕ್ಕಂಥ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ತಾವು ಕೂಡ ಯಾರು